ದಿನಾಂಕ 27 ಮೇ ರಂದು ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಮೃತರ ಹೆಸರು ರಾಹುಲ್ ತಿಪ್ಪಣ್ಣ ತಲ್ವಾರ್, 22 ವರ್ಷ ವಯಸ್ಸು ಇವರದು. ಇದರಲ್ಲಿ ದೂರುದಾರರು ಶ್ರೀ ವೀರೇಶ್ ಹಿರೇಮಠ್ ಅಂತ ಇದ್ದಾರೆ. ಈ ಪ್ರಕರಣ ಏನಿದೆ ಅಂದರೆ, ಈ ವೀರೇಶ್ ಹಿರೇಮಠ್ ಒಬ್ಬ ಸೂರಜ್ ಸಿದ್ಗೋಳಿ ಅಂತ ವ್ಯಕ್ತಿಯಿಂದ ಒಂದು ಸೆಕೆಂಡ್ ಹ್ಯಾಂಡ್ ವರ್ನಾ ಕಾರ್ ಪರ್ಚೇಸ್ ಮಾಡಿದರು. ಆದರೆ ಅವರಿಗೆ ಆ ಕಾರ್ ಇಷ್ಟ ಆಗಿರಲಿಲ್ಲ. ಸ್ವಲ್ಪ ಟೈಮ್ ಹೋದ್ಮೇಲೆ ಅವರು ಬೇಡ, ನಿಮ್ಮ ಕಾರ್ ಬೇಡ ಅಂತ ಇವರು ಕಾರ್ ವಾಪಸ್ ಕೊಟ್ಟಿದ್ದಾರೆ ಮತ್ತು ಉಳಿದಿದ್ದ ಹಣ ವಾಪಸ್ ಕೇಳೋಕ್ಕೆ ಶುರು ಮಾಡಿದ್ದಾರೆ. ಆ ಉಳಿದಿದ್ದ ಹಣ ಕೇಳುವ ವಿಚಾರದಲ್ಲಿ ಸೂರಜ್ ಮತ್ತು ವೀರೇಶ್ನಲ್ಲಿ ಒಂದೆರಡು ಸಲ ಮಾತುಕತೆ ಕೂಡ ಆಗಿದೆ. ಸೊ 27 ಮೇರಂದು ಈ ವೀರೇಶ್ ಅವರ ಫ್ರೆಂಡ್ ರಾಹುಲ್ ಜೊತೆಗೆ ರಾಮೇಶ್ವರ ನಗರ್ನಲ್ಲಿ ಏನು ಕಾಜುಬಾಗ್ ಇದೆ, ಅಲ್ಲಿ ಇವರು ಮತ್ತು ಈ ಸೂರಜ್ ಸಿದ್ಗೋಳಿ ಮತ್ತು ಅವನ ಫ್ರೆಂಡ್ಸ್ ಅಲ್ಲಿ ಹೋಗಿದ್ದಾರೆ. ಈ ವಿಚಾರದಲ್ಲಿ ಮಾತುಕತೆ ಆಗಿದೆ, ಜಗಳ ಆಗಿದೆ ಮತ್ತು FIR ಪ್ರಕಾರ 9 ಮಂದಿದು ಹೆಸರು ಅವರು ಕೊಟ್ಟಿದ್ದಾರೆ ಮತ್ತು ಇನ್ನೂ 4-5 ಜನ ಅವರ ಜೊತೆಗೆ ಇದ್ದರು ಅಂತ ಈ ವೀರೇಶ್ ಹಿರೇಮಠ್ ದೂರು ನೀಡಿದ್ದಾರೆ. ಅವರು ಮಾರಕಾಸ್ತ್ರದಿಂದ ಅವರ ತಲೆಗೆ ಮತ್ತು ಕೈಗೆ ಪೇಟ್ ಮಾಡಿದ್ದಾರೆ ಈ ರಾಹುಲ್ ತಿಪ್ಪಣ್ಣ ತಲ್ವಾರ್ ಅವರಿಗೆ. ಅದರಿಂದ ಅವರು ತೀರು ಹೋಗಿದ್ದಾರೆ. ಸೇಮ್ ಡೇ FIR ದಾಖಲು ಮಾಡಲಾಗಿತ್ತು. FIR ಮಾಡೋದು 24 ಗಂಟೆ ಒಳಗಡೆ ಈ ಪ್ರಕರಣದ 5 ಆರೋಪಿಯನ್ನು ದಸ್ತಗಿರಿ ಮಾಡಲು ನಮ್ಮ PI ರೂರಲ್ ಪೊಲೀಸ್ ಸ್ಟೇಷನ್ ಮತ್ತು ಅವರ ತಂಡ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಸೂರಜ್ ರಾಮು ಸಿದ್ಗೋಳಿ, ಯೋಗೇಶ್ ಬಾಬು ದೊಡ್ಮನಿ, ಮಂಜುನಾಥ್ ಸುರೇಶ್ ಮಳ್ಕೂರ್ ಮತ್ತು ದೇವಪ್ಪ ತಳವಾರ್ ಈ 4 ಆರೋಪಿ ಅಡಲ್ಟ್ಸ್ ಇದ್ದಾರೆ. ಇನ್ನೊಬ್ಬ ಕಾನೂನು ಸಂಘರ್ಷಕ್ಕೆ ಒಳಗಾದ ಒಬ್ಬ ಬಾಲಕಿದ್ದಾನೆ. ಈ 5 ಮಂದಿಗೆ ಸೆಕ್ಯೂರ್ ಮಾಡಿಕೊಂಡು ಕಾನೂನಿ ರೀತ್ಯ ಅವರ ಮೇಲೆ ಕ್ರಮ ಜರುಗಿಸಲಾಗ್ತಾ ಇದೆ. ಉಳಿದ ಆರೋಪಿಗಳಿಗೆ ಕೂಡ ಬೇಗನೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅವರಿಗೆ ದಸ್ತಗಿರಿ ಮಾಡ್ತಾರೆ. ಮುಂದಿನ ತನಿಖೆ ಜಾರಿ ಇದೆ. ಇವರದು ಒಂದು ಹಳೆ ವೈಷಮ್ಯ ಕೂಡ ಇತ್ತು ಅಂತ ಅಲ್ಲಿ ವೀರೇಶ್ ದೂರಿನಲ್ಲಿ ಹೇಳಿದ್ದಾರೆ. 24ನಲ್ಲಿ ಏನು ಮತ್ತೆ ಒಂದು ಜಗಳ ಆಗಿತ್ತು. ಸೊ ಈ 2 ಕಾರಣ ಸೇರಿ ಈ ಕೊಲೆಯಲ್ಲಿ ಆಗಿದೆ. ಹೌದು, ಹೌದು. ಇಲ್ಲಿ ನಾವು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡಿಂದ ಇದು ನಮ್ಮದು ಚೆಕಿಂಗ್ ಭಾಳ ರುಟೀನ್ ಆಗಿ ನಡ್ತಾ ಇದೆ. ಆದರೆ ಕೂಡ ಇದು ಆ ಕಲ್ಚರ್ ನಿಲ್ಲಬೇಕು. ಬರುವ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಯಾರು ಈ ಥರ ಚಾಕು ತಲವಾರು ತಗೊಂಡು ತಿರುಗಾಡ್ತಾರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ತಗೋತೀವಿ. ಅದು ನಾವು ಚೆಕ್ ಮಾಡ್ತೀವಿ. ಈಗ ಅದು ವ್ಯವಸ್ಥೆ ಅಂದರೆ ಮಾತುಕತೆ ನಡ್ತಾ ಇತ್ತು ಅವ್ರದ್ದು, 20,000 ಈಗ ಕೊಡಿ, 30,000 ಕೊಡಿ ಅಂತ. ಬಟ್ ಫೈನಲಿ ಏನು ಸಡನ್ ಆಗಿ ಟ್ರಿಗರ್ ಆಯಿತು, ಕಲ್ಮಿನೇಷನ್ ಅದು ಕೋಲಿನಲ್ಲಿ ಆಗಿದೆ. ಅದು ನಾವು ಚೆಕ್ ಮಾಡ್ತೀವಿ. ಅನ್ನತ್ಲೆ ಅವಾಗ ರೊಕ್ಕ ಕೊಡ್ತೀವಿ ಅಂತ ಬಂದ ಕಸ ಅವ್ರಿಗೆ ಬಟ್ ಅವರು ಬಂದಿರಿ. ಅವ್ರು ಯಾರು ನಮ್ಗೆ ಗೊತ್ತಿಲ್ಲ ರೀ. ಅದ ಫಸ್ಟ್ ಟೈಮ್ ನೋಡಿದ್ವಿ ರೀ ಅವ್ರನ್ನ. ಡೈರೆಕ್ಟ್ ಬಂದ ನಮ್ಮನ್ನ ಒಂದು 15 ಮಂದಿ ಲಾಕ್ ಮಾಡಿರಿ ನಮ್ಮನ್ನ. ಅವ್ನು ಬಂದು ಡೈರೆಕ್ಟ್ ಹೋಗಿ ಹೊಡ್ಯಾಕೆ ಚಾಲು ಮಾಡಿಬಿಟ್ರಿ. ತಲ್ವಾರ್ಲೆ ಹೊಡ್ತಾರೆ ರೀ. ಒಂದು 4 ಜನ ಹೊಡ್ತಾರೆ ತಲ್ವಾರ್ಲೆ. ಒಂದು 15 ಮಂದಿ ನಮ್ಮನ್ನು ಇದನ್ನು ಮಾಡಿರಿ, ಲಾಕ್ ಮಾಡಿಬಿಟ್ರಿ ರೀ. ನಾವು 4-5 ಜನ ಇದ್ದು ರೀ. ಹಾಂ ರೀ. ಇದು ಏನೂ ಸಂಬಂಧ ಇಲ್ಲ ರೀ. ಅದಕ್ಕೆ ಏನೂ ಇದೆ ಇಲ್ಲ ರೀ. ಅವನ ಪ್ಲ್ಯಾನ್ಲೇ ಹಿಂಗೆ ಮಾಡಬೇಕಂತೆ ಮಾಡಿದಾರೆ ರೀ ಅವ್ರು. ಹಾಂ ರೀ. ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಿದ್ರಿ. ಅವು ಅಪೋಲೋದಾಗ ಹೋಗ್ತಿದ್ರಿ. ಈಗ 1 ತಿಂಗಳಾತ್ರಿ ಬಿಟ್ಟಿದ್ರಿ ಇವು. ಹಾಂ ರೀ. ಅಲ್ಲಿ ಒಂದು 20 ಮಂದಿ ಮಟ್ಟ ಬಂದಿರಿ. 20 ಮಂದಿ ಮೇಲೆ ಇದ್ರಿ ರೀ. ಹಾಂ ರೀ. ಹಾಂ, ತಲವಾರದು ಎಲ್ಲ ತೊಗೊಂಡು ಬಂದಿರಿ ಅವ್ರು. ಅವ್ರು ಯಾರು ಪರಿಚಯ ಇಲ್ಲ ರೀ. ಅಲ್ಲಿ ಅವ್ರವ್ರ ಮಾಡಿಸಿದಾರೆ. ಅವ ಮಂಜು ಅದು ಫೋನ್ ಹಚ್ಚತ್ತೀರಿ. ಅವ್ನು ಸಿಟಿ ಮನೆ ಮಂಜು ಅವಂದ ಕೈವಾಡ ಐತಿರಿ ಅದ್ರಲ್ಲಿ. ಹಾಂ ರೀ. ರೊಕ್ಕದಂದ್ರೆ ಕಾರ್ ಗಾಡಿ ಒಬ್ಬ ನಮ್ಮ ದೋಸ್ತ್ ತೊಗೊಂಡಿದ್ರಿ. ಅದ್ರಾಗ 50,000 ರೂಪಾಯಿ ಕೊಟ್ಟಿದ್ರಿ. ಇನ್ನೂ 50,000 ರೂಪಾಯಿ ಕೊಡೋದಿತ್ತು. ಅವ ಕೊಡ್ತೀನಂತ ಬಂದೆ. ಅವ್ರನ್ನೂ ಕರ್ಕೊಂಬಂದು ಕಾಸು ಡೈರೆಕ್ಟ್ ಇವಾಗ ಮತ್ತು ಅದು ಯಾವ್ರಕ ಏನೂ ಸಂಬಂಧ ಇಲ್ಲ ರೀ. ಈಗ ಮೃತಪಟ್ಟನಲ್ಲ ಅವಾಗ ಅದಕ್ಕೆ ಏನೂ ಸಂಬಂಧ ಇಲ್ಲ ರೀ. ಅವ್ನು ಡೈರೆಕ್ಟ್ ಬಂದ ಹಳಿ ದೇಶಲೇ ಎತ್ತಲ್ಲಿ ಹೊಡೆದಾರ ಗೊತ್ತೀರಿ. ಬಂದು ಹೊಡ್ಯಾಕ ಚಾಲು ಮಾಡಿಬಿಟ್ರಿ ಅವ್ರು. ಹಾಂ ರೀ.
ನಮ್ಮನ್ನೇನು ಹೊಡ್ಯಾಕೆ ಬರ್ದಿಲ್ಲ ರೀ ಅವ್ರ ನಮ್ಮನ್ನ ಸೈಡ್ ಮಂದಿ ಇದೆಲ್ಲ ನಾವು ನಡಕ್ಕೆ ಬಿಡ್ಸಕ್ಕೆ ಹೋಗಂತಲೇ ನಮ್ಮನ್ನ ಲಾಕ್ ಮಾಡ್ಕೊಂಡ್ರಿ ಅವನ ಹೊಡ್ಯಾಕೆ ಚಾಲು ಮಾಡಿಬಿಟ್ರಿ ಹೊಡೆದು ಓಡಿ ಹೋಗ್ಬಿಟ್ರಿ ಹಾಂ ದವಾಖಾನೆಗೆ ಬಂದು ರೀ ಅವು ಹೊಡೆದಾರ ರೀ ಅವ್ರ ಹೆಸ್ರು ದ್ಯಾಮ್ಯಾ ರೀ ರಮ್ಯಾ ಅವ್ರ ಹೆಸ್ರು ಅಷ್ಟೇ ಗೊತ್ತಿಲ್ಲ ರೀ ಹೇಳಿದಾರೆ ರೀ ಅನ್ನೋದ್ಲಿ ಹೇಳತ್ತೀರಿ ರೀ ಅವ್ರ ರಮ್ಯಾ ದ್ಯಾಮ್ಯಾ ರೀ ಅದು ಅದಾರ ರೀ ಸರ್ ಹಾಂ ಅವ್ರ ಹೊಡೆದಾರ ರೀ ಇಲ್ಲ ರೀ ಅವ್ರಿಗೆ ಏನು ಗೊತ್ತಿಲ್ಲ ರೀ ಒಟ್ಟು ಅವ್ರು ಊರಾರಾಗ್ರಿ ಅವ್ರು ಊರಾರ ಬ್ರಹ್ಮನಗರದಾರ ರೀ ಜಯನಗರದಾರ ರೀ ಮತ್ತು ಮಚ್ಚಿದಾರ ರೀ ಎಲ್ಲ ಮಿಕ್ಸ್ ಐತಿ ರೀ ಅಪೋಸಿಟ್ ಇದ್ರಿ ಸುಮಾರು ಒಂದು 7-8 ಮಂದಿ ಇದ್ರು ಅವರು. ಆಮೇಲೆ ಇವ ಮತ್ತೊಂದು ಹುಡುಗ ಹೋಗ್ಯಾರ ಗಾಡಿ ಮ್ಯಾಗ 3 ಮಂದಿ ಏನು ಪ್ರೀ ಪ್ಲ್ಯಾನ್ ಐತಿ ಏನು ಇನ್ನೂ ಏನು ಸಂಸ್ಕಾರ ಐತಿ ಸಂಚ ಐತಿ ಅದ್ರ ಏನು ಯಾರಂತ ಪೊಲೀಸ್ ಎನ್ಕ್ವೈರಿ ಮಾಡತ್ತಾರೋ ಅದ್ರ ಮ್ಯಾಗೆ ಎಲ್ಲ ತನಿಖೆ ಗೊತ್ತಾಗ್ತೈತಿ ರೀ. ನನ್ನ ಹೆಸರು ಪರಶುರಾಮ್ ಡಮ್ನಾಯ್ಕ ಅಂತೇಳಿ. ಅಲ್ಲಿ ರಾಹುಲ್ ಹೋಗಿದ್ದರು ನಾವು ಅಲ್ಲಿ ಅವರು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲರೂ ಬಂದಿದ್ರು ಅಲ್ಲಿ ಬಂದು ಕೆರ ಸಾಮಾನು ತೊಗೊಂಡು ಹೇಳಿದ್ರು ಅಂತಂದ್ರೆ ಎಲ್ಲ ಮಾತಾಡಿ ಮುಗಿಸಿದ್ದು ಅದನ್ನು ಲೋಕರ್ ಅಂತಂದ್ರೆ ಅವ್ನು ರಾಹುಲ್ನ ದೂರ ಹೋಗಿದ್ದ ಅವ್ನು ಕಳಿಸ್ಬಿಟ್ಟಿರು ನಾವು ಅಂದ್ರೆ ಹೊಡಿತಾರಂತ ಗೊತ್ತಾದ ಸಾಮಾನು ತೊಗೊಂಬರ ಅಂತಲೇ ಅವ್ನು ಕಳಿಸ್ಬಿಟ್ಟು ಕಳಿಸೋವಾಗ ಹಿಂದಿಂದ ಎಲ್ಲರನ್ನ ಇವ್ರನ್ನೆಲ್ಲ ಈ ಕಡೆ ಹಿಡ್ಕೊಂಡು ನಿಂತೀನಿ ಲೋಕರ್ ಅಂದ್ರೆ ಬೆನ್ನ ಐತಿ ಹಿಂದಿಂದ ಓಡಿಗೆ ಅವ್ನು ತಲವಾರು ತೊಗೊಂಡು 2-3-4 ಮಂದಿ ಬಂದು ಎಲ್ಲ ಹಿಂದಿಂದ ಹೊಡೆದ್ರು ಅವ್ನು ಬಿಟ್ಟು ಹೋಗ್ರು. ಅಲ್ಲಿಂದ ಅವನ್ನ ದವಾಖಾನೆಗೆ ತೊಗೊಂಡು ಬನ್ರಿ ನಾ ದವಾಖಾನೆ ಇದನ್ನು ಪೊಲೀಸ್ ಜೀಪ್ ಅಂತ ಆಂಬುಲೆನ್ಸ್ ಕಾಲ್ ಮಾಡೀನಿ. ಆಂಬುಲೆನ್ಸ್ ಅಂತೂ ಯಾರು ಬರ್ರಿ ರೆಸ್ಪಾನ್ಸ್ ಮಾಡಲಿಲ್ಲ. ಹೋಗಿಕ್ಯಾರ ಪೊಲೀಸ್ ಜೀಪ್ದಾಗನ ತೊಗೊಂಬನ್ನಿ ಫುಲ್ ಟ್ರಾಫಿಕ್ದಾಗ ಎಲ್ಲ ಕ್ಲಿಯರ್ ಮಾಡ್ಕೊಂಡು ತೊಗೊಂಡು ಬರೋ ಮಟ್ಟ ಅಂತಂದ್ರೆ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಮಾಡಿದೆವು ಅವ್ನು. ಅವ್ನೇನೋ ದುಡ್ಡು ಕೊಡ್ತಾನೆ ಅಂತ ಕರ್ಸಿದಾರೆ ಅವರು. ಏನೋ ಗಾಡಿದು ಯಾವಾರ ತೊಂದರೆ ಅದ ಕಂಪ್ಲೀಟ್ ಪ್ರೀ ಪ್ಲ್ಯಾನ್ ಮಾಡಿ ಕರೆಸ್ಕೊಂಡು ಮೋಸ ಮಾಡಿದ್ದಾರೆ ಅಲ್ಲಿ. ಸ್ಪಾಟ್ ಮ್ಯಾಗ ಅಂತಂದ್ರೆ ಬಂದು ಸೀದಾ ಹೇಳ್ದಾರ ಅವ್ರ ಎಲ್ಲ ಹಿಂಗೆ ನಿಂತಿರ್ರಿ ಹಿಂಗೆ ಅದ್ರ ರೊಕ್ಕದ ಅವ್ರು ಮುಗಿಸ್ಬೇಕಂತ ನಿಂತಾಗ ಬಂದು ಸ್ಪಾಟ್ ಮ್ಯಾಗ ಸೀದಾ ಬಂದ್ರಿ ಅವ್ರು. ಬಂದವ್ರನ್ನ ಅಂತಂದ್ರೆ ಏನೂ ಕೇಳಿಲ್ಲ ಹೇಳಿಲ್ಲ ಸಾಮಾನು ತೊಗೊಂಡು ಸೀದಾ ಬಂದು ಅವ್ನು ಹೊಡ್ಯಾಕೆ ಬಂದ್ರೆ ಬಿಡಿಸಿ ಕಳಿಸಿದ್ವಿ ಎಲ್ಲ ಮಾತಾಡ್ತಾನೆ. ನೀವು ಗಾಡಿ ತೊಗೊಂಡು ಹಿಂಗೆ ಹೋಗ್ಬೇಕಂತ ಹೊಂಟಿದ್ದ ಅವ್ನು ಹಿಂದಿಂದ ಬೆನ್ನು ಹತ್ತಿಕ್ಯಾರ ಹೋಗ್ಯಾರ ಹೊಡೆದ ಬಿಟ್ರಿ ಅವ್ರು. ಒಂದು 3-4 ಜನ ಹೋಗಿ ಹೊಡೆದಾರ ಅವ್ನು. ಅಂದ್ರೆ ಬಂದವ್ರು ಸ್ಪಾಟ್ ಮ್ಯಾಗ 15-16 ಜನ ಬಂದಿರ್ರಿ. ಬೆನ್ನು ಹತ್ತೆ 3-4 ಜನ ಬೆನ್ನು ಹತ್ತಿ ಇದು ಮಾಡಿದಾರೆ ಅವ್ನು. ನಾವು 4-5 ಜನ ಇದ್ದವ್ರಿ. ಮಚ್ಚಿ ಪೀರ್ನೋಡಿ ಮತ್ತು ಬ್ರಹ್ಮನಗರ ಮಜ್ಗಾಂವ್ದವ್ರ ಎಲ್ಲ ಕೂಡಿದ್ರಿ ಅವ್ರು. ಬುಡ್ರೇನೂರಾವ ಬಿದ್ರಿ. ಅವ್ರ ಉದ್ದೇಶ ಅವ್ನು ಒಟ್ಟು ರಾಹುಲ್ನ ಹೆಂಗಾರೆ ಮಾಡಿ ಇದನ್ನು ಮಾಡಬೇಕು. ರಾಹುಲ್ ಇದನ್ನು ಪೈಲ ಅಪೋಲೋದಾಗ ಕೆಲಸ ಮಾಡ್ತಿದ್ರಿ, ಹೊಲಮನಿ ಮಾಡ್ತಿದ್ದ. ಅವ್ನು ಪೂರ್ತಕ ಅವ್ನು ಆರಾಮಿದ್ರಿ. ಅವನ್ನ ಪೈಲಿಂದ ಅವ್ರು ದೇಶ ಕಟ್ಕೊಂಡು ಲಾಸ್ಟ್ ಟೈಮು ಒಂದು ಅವ್ನ ಜಗಳ ಮಾಡಿರಿ ಅವ್ರು. ಹಿಂಗೆ ಆ ಜಗಳದಾಗ ಇದು ಮಾಡ್ಕೊಂತಂದ್ರೆ ಅವ್ರಿಗೆ ಅಗೇನ್ಸ್ಟ್ ಆಗೈತ್ರಿ ಅದ್ರ ಸಂಬಂಧ ಒಂದು ಸ್ವಲ್ಪ ಹಳೆ ದೇಶ ಇಟ್ಕೊಂಡು ಮುದ್ದಮ್ ಒಟ್ಟು ಹೆಂಗಾರೆ ಮಾಡಿ ಅವ್ನು ರಾಹುಲ್ ಮೋಸ ಮಾಡಬೇಕು ಹಿಂಗೆ ಮಾಡ್ಕ್ಯಾರ ಒಟ್ಟು ಇದನ್ನು ಮಾಡಿದಾರೆ ಅವ್ನು. ಅಪೋಸಿಟ್ ಅವ್ರದ್ದು ಏನು ನಂಗೆ ಅವ್ರದ್ದು ಗೊತ್ತಿಲ್ಲ ರೀ. ನಾನು ಒಟ್ಟು ಇಂಥದನ್ನ ರೀ ಇಂಥದ್ದು ಗುಂಡಾಗಿರಿ ಮಾಡೋದು ಅಡ್ಡಾಡೋದು. ರೀ ಹತ್ಯಾರ 2-3 ತಲವಾರು ಇದ್ದರು ದೊಡ್ಡ ಉದ್ದನು. ಈ 2 ಕೈಗೆ ಹೊಡೆದಾರ ರೀ, ತಲೆಯಾಗ ಹೊಡೆದಾರ. ಅವಂಗೊಬ್ಬ ಹೊಡೆದಾರ. ಮ್ಯಾರೇಜ್ ಏನಾಗಿಲ್ಲ ರೀ. ವಯಸ್ಸು 20 ರೀ, 22 ರೀ. ಅವ್ನು ಮನ್ಯಾಗ ಅಣ್ಣ ತಮ್ಮ 3 ಮಂದಿ ಅದಾರ ರೀ. ಅವ್ರ ಮಮ್ಮಿ ಪಪ್ಪ ಇರ್ತಾರೆ ರೀ. ನಾವು 3 ಗಂಟೆಗೆ ಹೋಗಿದ್ದೆ. ಅವನ ಫೋನ್ ಹಚ್ಚಿದ ಅಟ್ಟೆ ಕೇಳಿದೆನು ಯಪ್ಪನ ಮಮ್ಮಿ ಫೋನ್ ಹಚ್ಚತ್ತಾರ ದೋಸ್ತರು ಫೋನ್ ಹಚ್ಚತ್ತಾರಂತೇಳಿ ದೋಸ್ತರು ಮೋಸ ಮಾಡಿರೋ. ಆ ಮಂಜಾನ ಕಡೆ ಹುಡುಗರ ಫೋನ್ ಹಚ್ಚಿದಾರಂತ ನಮಗೆ ಗೊತ್ತಿಲ್ಲ. ಫೋನ್ ಹಚ್ಚಿದ ಮ್ಯಾಗ ನನ್ನ ಮಗ ಹೋಗೋಣ ಯಾಕೆ ಹೋಗತ್ತೇನೆ. ನನ್ನ ಮಗಗೆ 5 ಗಂಟೆಗೆ ದೊಡ್ಡ ಮಗಗೆ ಫೋನ್ ಬಂತು. ಮಮ್ಮಿ ರಾವುನ್ ಚಾಕು ಹಾಕಿದಾರ ಅಂದರು. ರಾವುನ್ ಚಾಕು ಹಾಕಿದಾರ ನಾನು ಜಿನ್ನೆ ಮ್ಯಾಲ ನಿಂತೀನಿ. ಫೋನ ರಾವ್ಲೇನ್ ಬಡ್ದಾರ್ರಿ. ರಾಹುಗಲ್ಲಪ್ಪ ರೋಹಿತ್ಗೆ ಬಂತು ಫೋನ. ರಾಹುಲ್ನ ಬಡ್ದಾರ ಅಂತೇಳಿ ರಾಹುಲ್ನ ಬಾ ಅಂತೇಳಿ ಕರೆದಾರ ಅಟ್ಟ. ನಾವು ಯಪ್ಪ ಹಂಗೆ ಹೇಳ್ರ ನಾ ಬಿಡ್ತೀನೇನ್ರು. ಆ ಮಂಜ ನನ್ನ ಮಕ್ಕಳ ಅವ ನನ್ನ ಮಕ್ಕಳಿಗೆ ಬೆನ್ನು ಹತ್ತಿದಾನು.
ಎತ್ತರ ಸಲುವಾಗಿ ಏನು ತಿಂದದಲ್ಲ ಉಂಡದಲ್ಲ ನನ್ನ ಮಕ್ಕಳ ಓನ್ಯಾಗ ಹೋಗಿ ಮಂದಿ ಮಕ್ಕಳನ್ನ ಕಾಕೊಂದಿಟ್ಕೊಂಡ್ರ ನನ್ನ ಮಕ್ಕಳ ಬರೀ ಮಂದಿ ಮಕ್ಕಳನ್ನ ಜಗಳಿಲ್ಲ ಯಪ್ಪ ನನ್ನ ಮಗ ಅಂತ ಜಗಳದಲ್ರಿ ನನ್ನ ಮಗನ ನೋಡಕ್ ಆಗ್ದಿಲ್ಲ ಅವ್ರಿಗೆ ನನ್ನ ಮಗನ ನೋಡಕ್ ಆಗ್ದಿಲ್ಲ ಅವ್ರ ಸೂಟ್ ಬೂಟ್ ಅರಿವಿ ಅನ್ಸಡಿ ನೋಡ್ರಿ ಹೋಲಿ ತುಂಬ ಕುಂತೈತಿ ಅವ್ರ ಗ್ಯಾಂಗ್ನ್ಯಾಗಿನಾರ ಮಂಜ ಕರೆಸಿ ನನ್ನ ಮಗನ ಚಾಕು ಹಾಕಿದಾರ್ರಿ ನನ್ನ ಮಗನ ಮೂರು ಹುಲಿಯೋ ಯವ್ವ ನನ್ನ ನಡುವಿನ ಮಗ ನನ್ನ ರೋಹಿತ್ ಮಗ ನನ್ನ ಮಕ್ಕಳು ಎಲ್ಲ ಕೆಲಸಕ್ಕೆ ಹೋಗು ಇದು ಕೆಲಸಕ್ಕೆ ಹೋಗುದು ನನ್ನ ಮಗ ಕೆಲಸ ಹೋಗಿ ಯವ್ವ ಇನ್ನ ಏನು ಇಲ್ಲೋ ಇಂಥ ಮನೆಗೆ ಎಂಥ ಮದುವೆ ಮಾಡಲೋ ನನ್ನ ಹುಲಿಗಳಿಗೆ ಮನೆ ಕಟ್ಟೆ ಮದುವೆ ಮಾಡಾಕಿದ್ದೀನಿ ನನ್ನ ಬಂಗಾರ ಗೋಣ ಆ ಮಂಜ ಹುಡುಗರನ್ನ ಕರೆಸಿ ಅವ ಬಡಿಯಂಗ ಬಡದ ಒಳ್ಳೆ ಫೋನ್ ಹಚ್ಚಿದಾನ ಯಾರಿಗೆ ಹಚ್ಚಿ ಸುಡ್ಗಾಡ್ಕ ಹಚ್ಚಿದಾನೇನು ಮಸೂತಿ ಮಾಡ್ಕ ಹಚ್ಚಿದಾನು ಹಾಲು ಹುಚ್ಚನ ಮಗ ಫೋನ್ ಹಚ್ಚಿ ಒಳ್ಳೆ ನನ್ನ ಮಕ್ಕಳ ಬಡ್ದ ರಾಹುಲ್ ಏನಿಲ್ಲ ಯವ್ವ ನನ್ನ ಮಗ ಮನೆಗೆ ನನ್ನ ಮಗನ ಮೆಡಿಕಲ್ದಾಗ ಹೋಗ್ತಿದ್ದು ನನ್ನ ಬಂಗಾರ ಮೆಡಿಕಲ್ದಾಗ ರಾತ್ರಿ 11 ಗಂಟೆಗೆ ಫೋನ್ ಹಚ್ಚಿನಿ ಮಚ್ಚಕ್ ಬಾ ಅಂದರು ಎದಕ್ಕೆ ಬಾರಿ ಅನ್ನತ್ತಿರು ಪೋದ್ರಿ ಮಕ್ಳು ಅಂತ ಕೇಳಣ ಏನು ಕಡ್ತೀವ ಅಂದ್ರಂತ ನನ್ನ ಮಗಗ ಪಪ್ಪ ಮಂಜಾನ ಕಡೆ ಹುಡುಗರ ಫೋನ್ ಹಚ್ಚಿ ನಾನು ಕರಿಯಾತಾರ ನನ್ನ ಗಂಡು ಹುಚ್ಚರ್ಗಂತೆ ಇನ್ನೊಂದು ಮಗನ ಕರ್ಕೊಂಡೋಗಿ ಚೆನ್ನಮ್ಮನಗರದಿಂದ ನನ್ನ ಮಗನ ಮನೆಗೆ ತಂದು ಹಚ್ಕೊಂಡು ಅದನ್ನು ಹಚ್ಕೊಂಡು 2 ತಿಂಗಳು ಆಗದಿಲ್ಲ ನನ್ನ ಮಗನ ಹಿಂದಿಗೆ ಹೋಗಾಕ ಹಚ್ಚಿರ ಮಕ್ಕಳ ಏನಿಲ್ದಿನ ಏನ ಅವ್ರಿಗೆ ಅಲ್ಲಿ ಶಿಕ್ಷೆ ಆಗಲಿ ನನ್ನ ಹೆಸರು ಸುಮಾ ತಿಪ್ಪಣ್ಣ ತಳವಾರ ಇದಾಗ್ಬೇಕ್ರಿ ರೌಡಿದಮ್ ನಿಲ್ದಾಣ ಆಗ್ಬೇಕ್ರಿ ಮತ್ತೆ ಅವ್ರ ಪ್ರತಿಯೊಬ್ಬರಿಗೆ ಗಲ್ ಶಿಕ್ಷೆ ಆಗ್ಬೇಕ್ರಿ ನಮ್ ಸಂಕ್ರಾಂತಿ ಆಯ್ತು ಅವ್ರಿಗೆ ಸಂಕಟ ಆಗ್ಬೇಕ್ರಿ ಪ್ರತಿಯೊಬ್ಬರಿಗೆ ಅವ್ರು ಅಂತ ಆಗ್ಬೇಕ್ರಿ ಪ್ರತಿಯೊಬ್ಬರಿಗೆ ಶಿಕ್ಷೆ ಆಗ್ಬೇಕ್ರಿ ಇಷ್ಟ ಬಿಡ್ಕೋದ್ರ ಆ ಜಗಳದೇ ನಮ್ಗೆ ಗೊತ್ತಿಲ್ರಿ ಆ ಜಗಳದೇನಾರ ಹಾಕಿಲ್ರಿ ಅವ್ರು ಸುಮಾರು ರೌಡಿದಮ್ ಮಾಡ್ತಿರ್ರಿ ಅವ್ರ ರಾಹುಲ್ ಸುಮ್ನೆ ಇದ್ರು ಕರೋದು ಇದನ್ ಮಾಡುದು ಅಲ್ಲಿ ಬಾ ಇಲ್ಲಿ ಬಾ ಬಡಿತೇವು ಹಂಗ್ ಮಾಡ್ತೇವೆ ಅಂತಿರ್ರಿ ಇಲ್ಲಿ ಕೇಳ್ರಿ ಶಿಕ್ಷೆ ಕೊಡ್ಸ್ತಂದ್ರೆ ಹೇಳ್ತೇನ್ರಿ ಕರೀದು ಹೆಂಗೈತಿ ಹಂಗೆಲ್ಲ ಹೇಳ್ತೇನ್ರಿ ನೀವು ಶಿಕ್ಷೆ ಕೊಡಿಸ್ತಾರ ಅಂದ್ರೆ ಹೇಳ್ತೇವ್ರಿ ನಾವು ಶಿಕ್ಷೆ ಇಲ್ಲ ಇವತ್ತು ಒಂದ್ ದಿವಸ ಆಗ್ತೇವು ನಾಳೆ ಮರ್ತ್ ಬಿಡ್ತು ಅಂದ್ರೆ ಹೇಳಂಗಿಲ್ರಿ ನಾವು ನೀವು ಮೇಡಾದಾರ ನಮ್ಗೆ ಓದಿದ್ರಿ ಶಿಕ್ಷೆ ಬೇಕ್ರಿ ನಮ್ಮ ಅಮ್ಮನ ಮಗ ಹಾಲ್ ಟಿಕೆಟ್ ತರಕ್ ಹೋಗಿದ್ರಿ ರಾಹುಲ್ ಫೋನ್ ಬಂತ್ರಿ ಅಲ್ಲಿ ಬಾ ಹುಂಚನಟಿಗೆ ಬಾ ಅಂತೆ ನಮಗೇನು ಗೊತ್ತಿಲ್ರಿ ನಾ ಕೆಲಸ ಮೇಲೆ ಇದ್ದೇನೆ ರೀ 5 ಅಲ್ಲಿ ಇದ್ದಿದ್ದು ಹುಡುಗ ಫೋನ್ ಹಚ್ಚಿತ್ರಿ ನಂಗೆ ರಾಹುಲ್ ನಾನು ಹೊಡೆದವ್ರು ರಗದ್ ಭಾಳ ಬರತೈತಿ ಮತ್ತು ಸೀರಿಯಸ್ ಭಾಳ ಅದಾನ ಅಂತೇಳಿ ಬರೋರ್ದಾಗ ನಮ್ಮ ದೊಡ್ಡಣ್ಣ ಹೋಗಿದ್ದಾನ್ರಿ ಅಲ್ಲಿ ಹೋಗಿ ಪೊಲೀಸರು ಗಾಡಿಯಾಗ ತೊಗೊಂಡು ಹೋಗಿದಾರೆ ಇಲ್ಲಿ ಟ್ರಾಫಿಕ್ದಾಗ ಜೀವ ಬಿಟ್ಟಾನ್ರಿ ಅವ ಪೇಲ ಅಂತ ಏನು ಉದ್ದೇಶ ಏನೂ ಇಲ್ರಿ ನಮ್ಮ ಕಡೆ ಬರೋ ಹುಡುಗರು ಬೈತಾರೆ ಅವ್ರು 20 ಸಲ ನಮ್ಮ ಗಲ್ಲಿ ಹುಡುಗರ ಇಲ್ಲಿ 4 ಮಂದಿ ಕುಂತು ಮಾತಾಡ್ರಿ ಅವ್ರ ಕಡೆ ಹೋಗ್ತೀರಿ ಅವ್ರನ್ಯಾಗ ಬಡಿಯತ್ತೀರಿ ಅವ್ರ ಕೂಡ ಹೋಗ್ತೀರಿ ಹಿಂಗ್ ಮಾಡ್ತಾರೆ ಈ ಶಿಕ್ಷೆ ಬೇಕ್ರಿ ನಮಗ ಅದು ರಾಹುಲ್ಗಿಂತ ಏನೂ ಸಂಬಂಧ ಇಲ್ರಿ ಅವ್ ಮನ್ಯಾಗ ಇರ್ತಾನ್ರಿ ಒಳ ಮನೆ ಮಾಡ್ತಾನ್ರಿ ಅವ್ ಇಂಥ ಜಗಳಗಳು ಏನೂ ಸಂಬಂಧ ಇಲ್ರಿ ಅವ್ರ ಪೇಲಂತ ದಿವಸ ಐತ್ರಿ ಒಟ್ ನಮ್ ರಾಹುಲ್ ಹೊಡಿಬೇಕಂತ್ರಿ ಹಿಂಗರ್ಲಿ 4 ಮಂದಿ ಕುಂತ ಮಾತಾಡ್ರ ಅವ್ರ ಕೂಡ ಯಾಕೆ ಹೋಗ್ತೀರಿ ಅವ್ರ ಕೂಡ ಯಾಕೆ ಮಾಡತ್ತೀರಿ ಗಲ್ಲಿ ಮಂದಿಗೆಲ್ಲ ಹೇಳ್ತಾರಿ ಅವ್ರ ಕೂಡ ಮಾತಾಡಕ್ ಹೋಗ್ಬೇಡ್ರಿ ಅವ್ರ ಕೂಡ ಯಾಕೆ ಮಾತಾಡ್ತೀರಿ ಮಾತಾಡ್ತಾರೆ ಏದೋ ಒಟ್ಟಿ ಕಿಸ್ರಿ ಅವ್ರ ಅದನ್ನ ಬಿಟ್ಟು ನಮ್ ಕರೆ ಕಾಲೇಜ್ ಹುಡುಗರಾಗ್ಲಿ ಗಲ್ಲಿ ಹುಡುಗರಾಗ್ಲಿ ಬರ್ತಾರೆ ನಮ್ಮ ಅಣ್ಣಾಗ ಶಿಕ್ಷೆ ಬೇಕ್ರಿ ಗಲ್ ಶಿಕ್ಷಣ ಬೇಕ್ರಿ ಇವ್ ಕಾನೂನು ಸರಿ ಐತಂದ್ರೆ 1 ವಾರದಾಗ ಅವ್ರು ಏನು ಶಿಕ್ಷೆ ಇಟ್ಲೆ ಆಗ್ಬೇಕ್ರಿ ಇರ್ತಾಗ ನಾವೇನ್ ಮಾಡ್ಬೇಕಲ್ಲ ನಾವ್ ಮಾಡ್ತೇವ್ರಿ ಅದನ್ನ ಅವ್ರ ತಮ್ಮಾರಿ ನಾ ಪ್ರಜ್ವಲ್